ಅವ್ರು ಯಾಕೆ ವಾಪಸ್ ಬಂದ್ಲು? ವಾಪಸ್ ಬಂದ್ಲಾ ಅಂದ್ರೆ? ಎಸ್, ಅವಳೆ. ಕಮಾನ್ ವೇದಾಂತ್, ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. 100% ಅವಳೆ. ನಾನು ಅವಳ ಕೈಲಿರೋ ಟ್ಯಾಟು ನೋಡಿದೆ. ವೇದಾಲಿಯ. ಅಮೂಲ್ಯಗೆ ಏನಾದರೂ ಗೊತ್ತಾದ್ರೆ ಏನ್ ಮಾಡೋದು ಸಾರ್ಥಕ್? ಕಮಾನ್ ವೇದಾಂತ್, ಇದು ಅಮೂಲ್ಯಾಗಿ ಹೇಗೆ ಗೊತ್ತಾಗುತ್ತೆ? ಅಷ್ಟಕ್ಕೂ ಬಂದಿರೋದು ಅವಳೆ ಅಂತ ಯಾಕೆ ಅಂದ್ಕೊಳ್ತೀರಾ? ಅವಳು ಅಲ್ಲದೇನೂ ಇರ್ಬೋದಲ್ವಾ? ಸುಮ್ಮನೆ ಹಳೇದನ್ನೆಲ್ಲ ನೆನ್ಪು ಮಾಡಿಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಸಾರ್ಥಕ್, ನಾನು ಅವಳ ಕೈಲಿರೋ ಟ್ಯಾಟು ನೋಡಿದೆ. ವೇದಾಲಿ ಅನ್ನೋದು ನನಗೆ ಕ್ಲಿಯರ್ ಆಗಿ ಕಾಣಿಸಿದೆ ಸಾರ್ಥಕ್. ಅದವಳೆ. ಸರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದೇನಿದ್ರು ನಾಳೆ ಬೆಳಿಗ್ಗೆ ಮಾತಾಡೋಣ. ಈಗ ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನನಗೆ ಕ್ಷಣ ಮೂಲಿಗೆ ನೋಡಬೇಕು. ಇನ್ನು ಈಗಲಾ? ಹೌದು, ನಾನು ಈಗಲೇ ಮೂಲಿಗೆ ನೋಡಬೇಕು. ಅವಳನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಅಲ್ಲ ಸಾರ್ಥಕ್. ಅವಳು ಯಾವತ್ತಿಗೂ ನನ್ನಿಂದ ದೂರ ಆಗಬಾರ್ದು. ಕಮಾನ್ ವೇದಾಂತ್, ಏನು ಮಾತಾಡ್ತಿದ್ದೀರಾ? ಅವಳು ಯಾಕೆ ನಿಮ್ಮಿಂದ ದೂರ ಹೋಗ್ತಾಳೆ? ಏನೂ ಆಗಲ್ಲ, ಡೋಂಟ್ ವರಿ. ಏನೂ ಆಗಬಾರ್ದು ಸಾರ್ಥಕ್. ಏನೂ ಆಗೋದಕ್ಕೂ ನಾನು ಬಿಡೋದಿಲ್ಲ. ನಾನು ಈಗಲೇ ಅಮೂಲ್ಯ ನೋಡಬೇಕು ಸಾರ್ಥಕ್. ನೋಡಬೇಕು ಅಂದರೆ ನೋಡ್ಬೇಕಷ್ಟೇ. ಹತ್ತರಿ ಈ ಕಾಂತ ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಸಾಕು ಸಾಕು ಅಂದ್ರು ಪೆಗ್ ಮೇಲೆ ಪೆಗ್ ಕುಡಿಸಿದ್ದಾರೆ. ಇಷ್ಟೊತ್ತಲ್ಲಿ ಇವ್ರು ಚಿಕ್ಕಮ್ಮನ ಮನೆಗೆ ಈ ಸ್ಥಿತಿಲಿ ಹೋದ್ರೆ ಅಲ್ಲಿನ ಕತೆ ಏನಾಗಲ್ಲ. ಅಯ್ಯೋ ದೇವ್ರೇ, ಒಟ್ಟೊಟ್ಟಿಗೆ ಯಾರ್ಯಾರನ್ನ ಅಂತ ಸುಧಾರಿಸೋದು. ಇನ್ಮೇಲೆ ಎಣ್ಣೆ ಪಾರ್ಟಿನೇ ಮಾಡಬಾರ್ದು. ಚೇಚೆ, ಎಣ್ಣೆ ಏನ್ ಮಾಡಿದೆ? ಈ ಕುಡ್ಕ ಕಾಂತನ್ ಕರಿಬಾರ್ದು. ಹಾ, ಒಳಗೆ ಸೇರಿದರೆ ಗುಂಡು. ಏಯ್ ರಾಮ. ರಾಮ ಅಲ್ಲ, ಧರ್ಮೇಂದ್ರ ಸಿಂಗ್. ನಾವ್ ಇಷ್ಟ ಬೇಗ ಪಂಜಾಬ್ ಬಂದ್ಬಿಟ್ವಾ? ಟೈಟ್ ಆಗ್ಬಿಟ್ಟಿದ್ಯಾ ಬುಲ್ಲ? ಪಂಜಾಬ್ ಅಲ್ಲ, ಇದು ಮುಂಬೈ. ಟೈಟ್ ಆಗಿರೋದು ನೀವು. ಇದು ಪಂಜಾಬ್ ಅಲ್ಲ, ಮುಂಬೈ ಅಲ್ಲ, ಗುಜರಾತ್. ಇದೇನು ಬಿಹಾರಲ್ಲಿ ಕನ್ನಡದಲ್ಲಿ ಬರ್ಬಿಟ್ಟಿದ್ದಾರೆ. ಓ, ನಮ್ ಕನ್ನಡ ಇಸ್ ಗ್ರೇಟ್. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಏಯ್, ನೀನು ಯಾವಾಗ್ಲೂ ಪಾವ್ ಬಾಜಿನ ಆಚೆ ಹಾಕ್ತಾ ಇದ್ದೆ ತಾನೆ? ಇದು ಯಾವಾಗ ಇಷ್ಟು ಚಿಕ್ಕ ಅಂಗಡಿಗೆ ಶಿಫ್ಟ್ ಆದ್ರೆ? ಅಲ್ಲ, ಇಷ್ಟು ಚಿಕ್ಕ ಅಂಗಡಿಗೆ ಪಾವ್ ಬಾಜಿ ಹಾಕ್ರಿ ಸೆಕೆ ಆಗಲ್ವಾ? ನೋಡಿ ಸ್ಟೇಟಸ್ ಮಾಡ್ಬಾಸ್, ನಮ್ ಜನಕ್ಕೆ ಬುದ್ಧಿನೇ ಇಲ್ಲ. ಅದಕ್ಕೆ ನಮ್ ದೇಶ ಉದ್ಧಾರನೇ ಆಗಿಲ್ಲ. ಬುಳ ಅವನ ಅಂಗಡಿ ಕಂಡ್ರಿ, ಅವ್ನು ಏನಾರು ಮಾಡ್ಕೋತಾನೆ, ನಮ್ಗೆ ಯಾಕೆ? ಹೌದಲ್ವಾ? ಅದು ನಿಜಾನೇ. ಬೇರೆಯವ್ರ ವಿಷಯಕ್ಕೆ ನಾವು ಯಾಕೆ ಮೂಗ್ ತುಳಿಸ್ಬೇಕು? 2 ಪ್ಲೇಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲಿ. 2 ಪ್ಲೇಟು ಪಾವ್ ಬಾಜಿನ ಪಾರ್ಸಲ್ ಮಾಡು. ಕೊಡಕ್ಕಾಗಲ್ಲ. ಏಯ್, ಕೊಡಕ್ಕಾಗಲ್ಲ ಅಂದ್ಮೇಲೆ ಬಾಗಿಲು ಹಾಕೊಂಡು ಒಳಿಸೋಗೋ. ನೇಪಾಳ್ಗೆ ಹೋಗ್ಲಿ ಬಿಡ್ರಿ. ಅಲ್ಲಿಗೆ ಹೋಗೋ. ಆದ್ರೆ ಪಾವ್ ಬಾಜಿ ಶಾಪ್ ಅಂತ ಯಾಕೆ ಹಾಕೊಂಡಿದ್ಯಾ? ಇವು ಬ್ಲೇಡಿ ಇಡಿಯಟ್. ಅಯ್ಯೋ, ಸರಿಯಾಗಿ ಕಂಡ್ಬಿಟ್ಟು ನೋಡ, ಇದು ಪಾವ್ ಭಾಜಿ ಶಾಪ್ ಅಲ್ಲ, ಪಾನ್ ಶಾಪು. ಏಯ್, ನನಗೆ ಯಾಮರ್ಸ್ಯಾ? ನನಗೆ ಕುಳ್ಕೊಂಡ್ಬಂದಿದ್ದೀನಿ ಅನ್ಕೊಂಡಿದ್ದೀನೋ? ನೈಟಲ್ಲಿ ಕಾಮಿಡಿ ಮಾಡಬಾರ್ದು. ನಗು ಬರಲ್ಲ. ಅದನ್ನ ಮಾಡ್ತಾರೋ ನೀವು ಬುಳ? ನೀವು ಕಂಠ ಪೂರ್ತಿ ಕುಡಿದು ಬಿಟ್ಟಿದ್ದೀರಾ. ವೇದಾಂತ್, ಒಂದು ನಿಮಿಷ ಇಲ್ಲೇ ರೀ, ನಾನು ಹಿಂಗೋಗಿ ಬರ್ತೀನಿ. ಪಾವ್ ಬಜ್ಜಿ ಕೊಡೋ. ಬಾಮೈದ, ನಿನಗೆ ಯಾಕೆ ಬೇಕು ಬುಳ್ಳನ್ ಸವಾಸ? ಅವ್ನು ಹಾಳಾಗೋದಲ್ಲದೆ ನಿನ್ನೂ ಹಾಳು ಮಾಡ್ತಾನೆ. ವಿಕಿ ಸಾರ್ಥಕ್ ಸರ್, ನಾನು ಈಗಲೂ ಸ್ಟಡಿಯಾಗಿ ಇದ್ದೀನಿ. ಅಟೆನ್ಷನ್. ಯಾವ ಎಣ್ಣೆ ಕುಡಿದ್ರು ನಾವು ಅಳ್ಳಾಡಲ್ಲ. ಪಾನ್ ಶಾಪಲ್ಲಿ 2 ಪ್ಲೇಟ್ ಪಾವ್ ಬಜ್ಜಿ ಆರ್ಡರ್ ಮಾಡಿದ್ದೀನಿ. ಬರ್ತಾ ಇದ್ದಂಗೆ ತಗೊಂಡು ಹೋಗ್ತಾ ಇರೋದೆ. ಲಕ್ಷ್ಮಣ, ಬೇಗ ಕೊಡೋ. ಅದನ್ನ ಇನ್ನೊಂದು ದಿನ ತಿನ್ಬೋದು. ಈಗ ಮೊದಲು ಮನೆಗೆ ಹೋಗೋಣ ಬನ್ನಿ. ಪಾನ್ ತಿನ್ಕೊಂಡು ಹೋಗೋಣ ಹಬ್ಬವ. ಡೋಂಟ್ ವರಿ, ಏನೂ ಆಗಲ್ಲ. ನಾವು ವೇದಾಲ್ಯ ಸರಿನೇ ಇಲ್ಲ. ನಾನು ಅಮೂಲ್ಯನ ಬಿಟ್ಟರೆ ಯಾರನ್ನೂ ಪ್ರೀತಿಸಿಲ್ಲ. ಮೊದಲ ಹುಡುಗಿ ಕೈ ಮೇಲಿರೋ ಟ್ಯಾಟು ನಡೆಸ್ಬೇಕು. ನನಗೆ ಅಮೂಲ್ಯನ ಕಳ್ಕೊಳ್ಳೋಕೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಈಗಲೇ ಅವಳನ್ನು ನೋಡಬೇಕು. ಈಗಲೇ ಮಾತಾಡಿಸ್ತೀನಿ. ವೇದ್ಯ ಇಸ್ ಟ್ರೂ. ವೇದ್ಯ ಇಸ್ ಅನ್ ಇಲ್ಯೂಷನ್.
ನನ್ನ ಅಮೂಲ್ಯ ನೋಡ್ಬೇಕು. ಕೊಳು 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 ಪಾವ್ ಬಜ್ಜಿ ಕೊಳು 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 ಪಾವ್ ಬಜ್ಜಿ ಅಗ್ರಜ ಹೋಗ್ತಾ ವೇದಾಂತ್ ಹೋದ್ರಾ? ಹಾ ಈಗ ತಾನೇ ಹೋದ. ಈ ಟೈಮಲ್ಲಿ ಅಲ್ಲಿ ಹೋಗ್ತಿರ್ಬೋದು. ಓ ಸರಿ ಹೋಯ್ತು. ನಿಮ್ಮನ್ನ ಸುಧಾರಿಸೋಷ್ಟರಲ್ಲಿ ಅಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ಸೀದಾ ಅಮ್ಮು ಮನೆಗೆ ಹೋಗ್ತಾ ಇದಾರೆ ಬಾಮಿದ. ಅವನು ಹುಡುಗಿ ಮನೆಗೆ ಅವ್ರು ಹೋದ್ರೆ ಪ್ರಾಬ್ಲಮ್ ಏನು ಬವ? ವೇದ ಅಂತೂ ಕುಡಿದಿದ್ದಾರೆ. ಅವ್ರೇ ಕುಡಿತಾರೆ. ನಾನೇ ಮೆಗಾ ಸ್ಟಾರ್ ಸೂಪರ್ ಸ್ಟಾರ್ ಲಕ್ಷ್ಮಿ ಕಟ್ಟ ಕುಡಿಸ್ತಿದ್ರು. ಈಗ ನೀವೇ ದೊಡ್ಡ ದುಶ್ಮನ್ ಆಗಿರೋದು. ಈಗ ತಾನೇ ಚಿಕ್ಕಮ್ಮ ಮದ್ವೆಗೆ ಒಪ್ಪಿದ್ರು. ಈ ಇವ್ರು ಹೋಗಿ ಅಲ್ಲಿ ಏನಾದ್ರು ಅವಾಂತರ ಮಾಡಿದ್ರೆ ಮುಗೀತು ಕತೆ. ಈ ಬುಳ್ಳ ಎಲ್ಲ ನಿಮ್ಮಿಂದನೇ ಆಗಿದ್ದು. ನಿಮ್ಮನ್ನ ನಾವು ಪಾರ್ಟಿ ಕರೆದ್ವಲ್ಲ, ಇದು ಜಗತ್ತದ ಅತಿ ದೊಡ್ಡ ದುರಂತ. ಸರ್ ನೀವು ಈ ಥರ ನನಗೆ ಬೈತಿರೋದ್ರಲ್ಲಿ ಸ್ವಲ್ಪನೂ ನ್ಯಾಯ ಇಲ್ಲ. ನಾನು ನಮ್ಮ ಬಡ ಬಸ್ ಸೇವಕ. ಅವರ ಸಂತೋಷವೇ ನನ್ನ ಸಂತೋಷ. ಕರೆಕ್ಟ್ ಬಿಲ್ಲ. ಒಂದು ಆ್ಯಂಗಲ್ ನೋಡಿದ್ರೆ ನಿಂದೇನು ತಪ್ಪಿಲ್ಲ ಬಿಡು. ಲೈಫಲ್ಲಿ ಒಂದು ಏನೋ ಕುಡಿದಿರೋರಿಗೆ ಈ ರೇಂಜ್ ಕುಡಿಸೋದು ತಪ್ಪಲ್ವಾ? ಹಾ ಇದು ದೊಡ್ಡ ತಪ್ಪೆ. ಹೇಗೆ ಬಾಸ್, ಈ ಜಗತ್ತಲ್ಲಿ ಯಾವುದು ತಪ್ಪಲ್ಲ. ತಪ್ಪು ಮಾಡಿದವ್ರು ಎಲ್ಲರೂ, ತಪ್ಪೆ ಮಾಡಿದವ್ರು ಎಲ್ಲರೂ. ತಪ್ಪು ಬುಳ್ಳ ಸುಮ್ಮನೆ ಇದ್ಬಿಡ್ರಿ, ತುಂಬಾ ಟೈಟ್ ಆಗ್ಬಿಟ್ಟಿದ್ದೀರಾ ನೀವು. ವಿಕಿ ಬಸ್ ಇಲ್ಲೇ ಇದ್ದಾರೆ, ಸಾರ್ಥಕ್ ಸರ್ ಇಲ್ಲೇ ಇದ್ದಾರೆ, ನಮ್ಮ ಭರತನೂ ಇಲ್ಲೇ ಇದ್ದಾರೆ. ಹಾಗಾದ್ರೆ ನಮ್ಮ ಬಾಸ್ ಹೇಳಿ. ಏನ್ ಕರ್ಮಾರಿ ನಿಮ್ದು. ಈಗ ಮತ್ತೆ ಮೊದ್ಲಿಂದ ಹೇಳ್ಬೇಕಾ? ಅವ್ರು ಹೋದ್ರು ಅಂತ ಹೇಳಿಲ್ವಾ? ಎಷ್ಟು ಚಿಕ್ಕ ವಯಸ್ಸಲ್ಲ ಬಾಸ್ ಹೋಗ್ಬಿಡ್ರ ಬಾಸ್. ಮತ್ತೆ ಅಮೂಲ್ಯ ಮೇಡಮ್ ಕತೆ ಹೇಳಾಗ್ಬೇಕು. ರೀ ಬುಳ್ಳ, ಅವ್ರು ಅಲ್ಲಿಗೆ ಹೋಗಿರೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಸಾರಿ ಸರ್, ನಮ್ಮ ಬಡ ಬಾಸು ಹಾಗೆಲ್ಲ ಹೆಣ್ಮಕ್ಳಿರೋ ಮನೆಗೆ ಇಷ್ಟೊತ್ತಲ್ಲಿ ಹೋಗೋರಲ್ಲ. ಅವ್ರನ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ. ಚೆನ್ನಾಗಿರೋ ಬ್ಯಾಚುಲರ್ಗಳಿಗೆ ಇದು ಕಾಲ ಅಲ್ಲ. ಟಾಟಾ ಸ್ಮಾಲ್ ಬಾಸ್, ಈಗ ನಾನು ನೀವೇ ನಿಮ್ಮ ಅಗ್ರಜನ ಕಾಪಾಡಬೇಕು. ನನ್ನ ಜೊತೆ ಬರ್ತೀರಾ? ಏನು ನಮ್ಮ ಅಗ್ರಜನ ಕಿಡ್ನಾಪ್ ಮಾಡದ? ಬನ್ರಿ, ನಮ್ಮ ಅಗ್ರಜನ ಹುಡುಕೇ ಬಿಡಲ್ಲ. ಹಾಗಾದ್ರೆ ನಡೀರಿ, ನಮ್ಮ ಪ್ರೈವೇಟ್ ಜೆಟ್ ತಗೊಂಡು ಹೋಗೇ ಬಿಡಲ್ಲ. ಲೆಟ್ಸ್ ಗೋ. ಅಪ್ಪ ದೇವ್ರೆ, ಇನ್ನು ಈ ಕಣ್ಣಲ್ಲಿ ಅದೇನೇನು ತೋರಿಸ್ತೀಯಪ್ಪ. ಮೊದಲು ಅಮೂಲ್ಯಂಗೆ ಕಾಲ್ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ದೊಡ್ಡ ಅಧ್ವಾನನೇ ಆಗೋಗುತ್ತೆ. ಯಾಕೆ ಅಳಿ ಅಂದ್ರೆ ಇನ್ನೂ ಮಲಗಲಿಲ್ವಾ? ಇಲ್ಲ ಅತ್ತೆ, ನಿದ್ದೆ ಬರ್ತಾ ಇಲ್ಲ. ಓ, ಹೊರಗಡೆ ಹೋಗಿರೋ ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕಲ್ಲ ಅತ್ತೆ, ಅವರೆಲ್ಲ ಆರಾಮಾಗಿ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮತ್ತೇನಾಯ್ತು? ಓ, ಯಾವುದೋ ವಿಷಯನ ಮನ್ಸಿಗೆ ಹಚ್ಕೊಂಡಿದ್ದೀರಾ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಸುಮ್ಮನೆ ಒಬ್ಬರೇ ಹೀಗೆ ಕೂತ್ಕೊಳ್ಳೋರಲ್ಲ. ಅದೇನು ವಿಷಯ ಅಂತ ಹೇಳಿ, ಪರವಾಗಿಲ್ಲ. ಇನ್ನೇನಿಲ್ಲ ಅತ್ತೆ, ನಮ್ಮ ವೇದಾಂತ್ ಮದುವೆ ವಿಷಯ. ಅದಕ್ಕೆ ಚಿಂತೆ ಮಾಡೋದೇನಿದೆ? ಅಮೂಲ್ಯ ಮನೆಯವರು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಕೇಳಿ ತುಂಬ ಖುಷಿಯಾಗಿತ್ತು. ಆದರೆ ಅಷ್ಟರಲ್ಲಿ ಈ ಸುಹಾಸಿನಿ ಏನೋ ಮಾಡಿ ಅದನ್ನು ತಪ್ಸಕ್ಕೆ ನೋಡಿದ್ಲು. ಈ ಸಂಬಂಧ ಮುರಿದೋಯ್ತು. ವೇದಾಂತ್ ಜೀವನಕ್ಕೆ ಒಂದು ಹೊಸ ಬೆಳಕು ಕೊಟ್ಟ ಅಮೂಲ್ಯ ನಮ್ಮ ಮನೆ ಸೊಸೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ದೇವ್ರ ದಯೆಯಿಂದ ಮತ್ತೆ ಪರಿಮಳ ಅವರು ಒಪ್ಕೊಂಡ್ರು. ಮದುವೆನೇ ಆಗಲ್ಲ ಅಂತಿದ್ದ ನಮ್ಮ ವೇದಾಂತು. ಅಂಥದ್ರಲ್ಲಿ ಹಸೆಮಣೆ ಏರ್ ನಿಲ್ಲೋದಕ್ಕೆ ನಿಂತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅಮೂಲ್ಯ. ಅವಳೇ ಅವನಿಗೆ ಸರಿಯಾದ ಜೋಡಿ. ಈ ಸಂಬಂಧನೂ ಕೈ ತಪ್ಪಿ ಹೋಯ್ತು ಅಂದರೆ ಅವನ ಮದುವೆನೇ ಆಗಲ್ಲ ಅಳಿ ಅಂದರೆ. ಅದನ್ನೇ ಅತ್ತೆ ನಾನು ಯೋಚನೆ ಮಾಡ್ತಾ ಇರೋದು. ನಾವು ತಡ ಮಾಡಬಾರ್ದು. ಆದಷ್ಟು ಬೇಗ ವೇದಾಂತ ಅಮೂಲ್ಯ ನಿಶ್ಚಿತಾರ್ಥ ಮಾಡಿ
ಮದುವೆನೂ ಮುಗಿಸ್ಬಿಡ್ಬೇಕು. ತಡ ಮಾಡಿದರೆ ಈ ಸುಹಾಸಿನಿ ಇನ್ನೇನಾದರೂ ಕುತಂತ್ರ ಮಾಡೋ ಸಾಧ್ಯತೆ ಇದೆ. ನನ್ನ ಮನಸ್ಸಿನಲ್ಲಿ ಇರೋದನ್ನೇ ಹೇಳಿದ್ರಿ ಅಳಿಯಂದ್ರೆ. ಇಂಥ ಮಗಳಿಗೆ ಜನ್ಮ ಕೊಟ್ಟನಲ್ಲ ಅಂತ ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸುಹಾಸಿನಿ ಒಂದಾದ್ಮೇಲೆ ಒಂದು ಅನ್ಯಾಯ ಮಾಡ್ತಾನೇ ಬರ್ತಾ ಇದ್ದಾಳೆ. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನೋಡ್ತಾನೆ ಇದ್ದೀನಿ. ಆದರೆ ಇವಳ ದುರಾಲೋಚನೆಗೆ ಕೊನೆಯೇ ಇಲ್ಲ. ಅವಳು ಸರಿ ಹೋಗ್ಬೋದು ಅಂತ ನಾನು ನೋಡ್ತಾನೆ ಇದ್ದೀನಿ. ಆದರೆ ಅವಳು ನನಗೆ ಬುದ್ಧಿ ಇಲ್ಲ ಅನ್ನೋ ಥರ ನೋಡ್ತಾಳೆ. ಕಾಗೆ ಸ್ವರಕ್ಕೆ ಬೇಕಾದ್ರೆ ರಾಗ ತುಂಬೋದು, ಆದರೆ ಇವಳ ಮನಸ್ಸಿಗೆ ಒಳ್ಳೆತನ ತುಂಬೋದು ಸಾಧ್ಯನೇ ಇಲ್ಲ. ಇದೇ ಕೊನೆ ಅಳಿಯಂದ್ರೆ. ಅವಳು ಇನ್ನು ಒಂದು ತಪ್ಪು ಮಾಡಿದ್ರು ನಾನು ಕ್ಷಮಿಸೋಲ್ಲ. ಅವಳು ಮಾಡಿರೋ ಎಲ್ಲ ತಪ್ಪುಗಳನ್ನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ ಅವಳು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಅವಳಮ್ಮ ವೈಜಯಂತಿನೇ ಅಲ್ಲ. ಹೌದು, ಸುಹಾಸಿನಿ ಗಂಡ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅವಳು ಮಾಡೋ ತಪ್ಪಿಗೆ ನಾವು ತಲೆ ದೂಗಬೇಕು. ಒಬ್ಬರು ಮಾತನ್ನು ಕೇಳದೆ ಇರೋ ಅವಳು ಯಾರಿಗೆ ತಾನೇ ಉಪಯೋಗ? ಇನ್ನು ಒಂದು ತಪ್ಪು ಮಾಡಿದರೆ ನೀವು ಹೇಳ್ದಾಗೆ ಮಾಡೋಣ. ಆಗ ಅವಳು ಬುದ್ಧಿ ಕಲಿತಾಳೆ, ನನಗೂ ಸ್ವಲ್ಪ ನೆಮ್ಮದಿ. ಸರಿಯತ್ತೆ, ನೀವು ಮಲ್ಕೊಳ್ಳಿ, ನಾನು ಮಲಗ್ತೀನಿ. ಈ ವಯಸ್ಸಲ್ಲಿ ನಾನು ಒಬ್ಬಳೇ ಹೋರಾಡಬೇಕಲ್ಲ ಅಂದ್ಕೊಂಡಿದ್ದೆ. ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದ್ರಿ. ಅವಳ ನಾವ ನೋಡೇ ಬಿಡೋಣ. ಅಮೂಲ್ಯ, ಏ ಬಜಾರಿ, ಬಾಗಿಲು ತೆಗಿ. ನಾನು ನಿನ್ನ ವೇದಾಂತ ಬಂದಿದ್ದೀನಿ, ಬಾಗಿಲು ತೆಗಿ. ಅಮೂಲ್ಯ, ಬಾಗಿಲು ತೆಗಿ. ಅಣ್ಣ ಫೋನ್ ಮಾಡ್ತಿದ್ದಾನೆ. ಹೇಳಣ್ಣ. ಹಲೋ ಅಮ್ಮು, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಕೇಳಿಸ್ಕೊ. ವೇದಾಂತ ಈಗ ನಿನ್ನ ಮೀಟ್ ಮಾಡೋಕೆ ಮನೆಗೆ ಬರ್ತಿದ್ದಾರೆ. ವೇದಾಂತ ಈಗ್ಲಾ? ಏನಕ್ಕಂತೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಆದರೆ ಅವರು ಬಂದಾಗ ಮನೆಯವ್ರ ಹತ್ರ ಮಾತಾಡೋಕೆ ಬಿಡದೆ ಹೇಗಾದರೂ ನೀನೇ ಅವ್ರನ್ನ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡುವಂಥ ಅಡ್ವಾಂಟ್ ಏನಾಗಿದೆ ಅಣ್ಣ? ಅದೇ ಹೇಳಿದ್ನಲ್ಲ ಅಮ್ಮು, ಅದೊಂದು ದೊಡ್ಡ ಕತೆ. ನೀನು ನಾನು ಹೇಳಿದಷ್ಟು ಮಾಡು ಅಷ್ಟೇ. ಏನೋ ಅನಾಹುತ ಮಾಡ್ಕೊಂಡಿದ್ದಾರೆ. ಈಗ ಅವನ್ನ ಮನೆಯವರಿಂದ ಹೇಗೆ ಅವಾಯ್ಡ್ ಮಾಡಲಿ? ಬಜ್ರಂಗಿ, ಯಾಕೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡ್ತಿದ್ಯಾ ತಂದೆ? ಮಾಡ್ತೀನಿ ತಾಳು ನಿಂಗೆ. ಏ ಅಮ್ಮು, ಏನು ಸೌಂಡ್ ಅದು? ಗೊತ್ತಿಲ್ಲ ಅಣ್ಣ, ಕಿಟಕಿಗೆ ಏನೋ ಬಂದು ಬಡ್ದಂಗಾಯ್ತು, ಅನ್ನೋ ಶಬ್ದ ಆಯ್ತು. ಹಾಗಿದ್ರೆ ಅದು ವೇದಾಂತೆ. ವೇದಾಂತ? ಅವನು ಯಾಕೆ ಹಾಗೆ ಶಬ್ದ ಮಾಡ್ತಾನಣ್ಣ? ಯಾರೋ ಕಲ್ಲಲ್ಲಿ ಹೊಡೆದಿರೋ ಥರ ಇತ್ತು. ಅದು ಪಕ್ಕಾ ಕಲ್ಲೇ ಆಗಿರುತ್ತೆ. ಅದನ್ನು ಹೊಡೆದವರು ಕೂಡ ವೇದಾಂತ ಆಗಿರ್ತಾರೆ. ನೀನು ಮೊದಲು ಹೋಗಿ ನೋಡಮ್ಮ. ಹಾಂ, ಇರು ನೋಡ್ತೀನಿ. ಏನಾಯ್ತೆ? ಅಣ್ಣ, ಹಣೆ ಕಲ್ಲು ಬಡಿತು. ಚೂರು ದೊಡ್ಡದ್ರಲ್ಲಿ ಹೊಡಿಬೇಕು. ಅಣ್ಣ, ನೀನು ಹೇಳಿದ್ ಕರೆಕ್ಟು. ಕಲ್ಲು ಹೊಡಿತಿರೋದು ಅವನೇ. ನಾನು ಹೇಳಿದೆ ಅಲ್ವಾ, ಹೇಗಾದರೂ ಮ್ಯಾನೇಜ್ ಮಾಡು.
ಹಾಯ್ ಬಜಾರಿ. ನನ್ನ ಸಿಗ್ನಲ್ ಇಷ್ಟು ಬೇಗ ರೀಚ್ ಆಯ್ತಾ? ಕೇ ನಿನ್ಗೇನಾಗ ಬಂತು ದೊಡ್ಡರೋಗ? ಇಷ್ಟು ತಲೆ ನಾನು ಹುಡ್ಕೊಂಡು ಯಾಕೆ ಬಂದೆ? ಮನೇಲೆಲ್ಲರೂ ಮಲಗಿದ್ದಾರೆ. ನೀನು ನೋಡ್ಬೇಕು ಅನ್ನಿಸ್ತು, ಬಂದೆ. ನನ್ನ ಹುಡುಗಿನ ನಾನು ನೋಡೋದಕ್ಕೆ ಟೈಮ್ ನೋಡ್ಕೊಂಡ್ ಬರ್ಬೇಕಾ? ಇರು, ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅಲ್ಲೇ ಬಂದೆ. ಪಕ್ಕ ನಿನಗೇನೋ ಆಗಿದೆ, ಕುಡ್ದಿದ್ಯಾ? ಕುಡ್ದಿದ್ದೀನಿ. ಫ್ರೂಟ್ ಜ್ಯೂಸ್ 3 ಸಲ ಕಾಂತನೇ ಕೊಟ್ಟಿತ್ತು, ಚೆನ್ನಾಗಿತ್ತು. ನೀಗೂ ತರಿಸ್ಲಾ? ಜ್ಯೂಸು ಅಂತ ನಿನಗೆ ಎಣ್ಣೆ ಕೊಡ್ಸಿದ್ದಾರೆ, ಗದ್ದು ಗೊತ್ತಾಗಿಲ್ಲ. ನೀವು ಕರೆಕ್ಟ್ ಅಲ್ವಾ? ನಾನು ಕುಡ್ದಾಗ ನನಗೂ ಗೊತ್ತಾಗಿರ್ಲಿಲ್ಲ. ಏ ಬಜಾರಿ, ಏನು ಯೋಚನೆ ಮಾಡ್ತಿದ್ಯಾ? ತಮಗೆ ಇಷ್ಟೊತ್ತಲ್ಲಿ ಇಲ್ಲೇನು ಕೆಲಸ ಅಂತ ಯೋಚನೆ ಮಾಡ್ತಿದ್ದೆ. ಕೆಲಸ ಏನೂ ಇಲ್ಲ, ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನು ಮಾತಾಡೋದು ನೀನು? ಅದೇನೇ ಇದ್ರು ನಾಳೆ ಬೆಳಗ್ಗೆ ಮಾತಾಡೋಣ, ಈಗ ವಾಪಸ್ ಹೋಗು. ಏನೋ ತುಂಬ ಇಂಪಾರ್ಟೆಂಟ್, ನಾನು ಈಗಲೇ ಮಾತಾಡಬೇಕು. ಕರ್ಮ ಕಾಂಡ, ಇಲ್ಲಂತೂ ಮಾತಾಡೋಕ್ಕಾಗಲ್ಲ. ಇರು ಬಂದೆ. ಬಾ. ನೋಡ್ದೇನೆ ವೇದನ್ ಬಾಬಾನ ನೋಡ್ಬೇಕು ಅಂದ್ಲು. ವೇದನ್ ಬಾಬಾನೇ ಸಿಕ್ಬಿಟ್ರು. ಅದಕ್ಕೆ ಟೆಲಿಪತಿ ಅನ್ನೋದು. ಇವ್ರ ಮದ್ವೆ ಆದ್ಮೇಲೂ ಇದೇ ತರ ಲವ್ ಬರ್ಡ್ಸ್ ತರ ಇರ್ತಾರೆ ಅನ್ಸುತ್ತೆ. ಎಷ್ಟು ಕ್ಯೂಟ್ ಅಲ್ವೇನೆ? ಲೈಡನ್ನ ಸರ್ಸ್ ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಹೋಗಿ ಮಲ್ಕೊಳ್ಳೆ. ನೀನೇನ್ ಮಾಡ್ತೀಯಾ? ನಾನು ಆರ್ತಿ ಅಕ್ಕಂಗೆ ಕಾಲ್ ಮಾಡಿ ವೇದನ್ ಬಾಬಾ ಬಂದಿದ್ರು ಅಂತ ಹೇಳ್ತೀನಿ. ನಡಿ. ಫಾರ್ ದ ಫಸ್ಟ್ ಟೈಮ್ ನನಗೆ ಪ್ರಪಂಚನೇ ವಿಚಿತ್ರವಾಗಿ ಕಾಣಿಸ್ತಿದೆ. ಇಷ್ಟು ದಿನ ಎಲ್ಲ ನನ್ನನ್ನು ಗಮನಿಸ್ತಿರ್ತಾರೆ, ನಾನು ಅಬ್ಸರ್ವ್ ಮಾಡ್ತಿರ್ತಾರೆ ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ನನ್ನನ್ನು ಯಾರೂ ಗಮನಿಸ್ತಿಲ್ಲ, ಹಾಯಾಗಿದ್ದೀನಿ ಅನಿಸ್ತಿದೆ. ಅಂದ್ರೆ ನಾನೇನು ಸತ್ತೋಗಿದ್ದೀನ? ಏನು ಬಜಾರಿ ನೀನು? ಸಾಯೋದೆಲ್ಲ ಯಾಕೆ ಮಾತಾಡ್ತೀಯ? ನನ್ನ ಹುಡುಗಿನೇ, ನನ್ನ ಮೊದಲನೇ ಲವ್ ಕೊನೆ ಲವ್ ಎರಡೂ ನೀನು ಸತ್ತು ಹೋದ್ರೆ ನಾನು ಬದುಕ್ತೀನ? ನೀನ್ ಯಾಕೆ ಎಣ್ಣೆ ಹೊಡ್ಯಕ್ ಹೋಗಿದ್ದೆ? ಎಣ್ಣೆ? ವಾಟ್ ಯು ಮೀನ್? ಏನಿಲ್ಲ, ನಿನ್ ಬಾಡಿ ಉಷ್ಣ ಆಗಿರ್ಬೇಕು, ಮನೆಗೆ ಹೋಗಿ ತಲೆಗೆ ಹಳ್ಳೆಣ್ಣೆ ಹಾಕೋ, ಬಾಡಿ ಕೂಲ್ ಆಗುತ್ತೆ ಅಂದೆ. ಎಷ್ಟು ಕೇರ್ ಮಾಡ್ತೀಯಲ್ವಾ ನೀನು? ನೀನು ಬಜಾರಿ ಆದರೂ ನನ್ನ ಪಾಲಿಗೆ ಸಖತ್ ಸಾಫ್ಟ್. ಹೀಗೆ ಹಾಯಾಗಿ ಗೊತ್ತು ಗುರಿ ಇಲ್ಲದಿರೋ ಊರಿಗೆ ಹೋಗ್ಬಿಡೋಣ. ಯಾರು ನಮ್ಮನ್ನು ಮಾತಾಡ್ಸ್ಬಾರ್ದು, ಅಲ್ಲಿ ಯಾರು ಇರ್ಲೂಬಾರ್ದು. ಫೋನು, ಲ್ಯಾಪ್ಟಾಪ್, ಮೆಸೇಜ್ ಯಾವ ರಗ್ಲೇನೂ ಇರಬಾರ್ದು. ನಾನು ನೀನು ಅಷ್ಟೆ. ನಾನು ನಿನ್ನನ್ನು ನೋಡ್ತಿರ್ತೀನಿ, ನೀನು ನನ್ನನ್ನು ನೋಡ್ತೀನಿ. ಎಷ್ಟು ಚೆನ್ನಾಗಿರುತ್ತಲ್ವಾ?
ಏನಯ್ಯ ನಿನ್ನ ಪ್ರಾಬ್ಲಮ್ಮು? ಹೊತ್ತಲ್ಲಿ ನಮ್ಮ ಮನೆಗೆ ಬರೋದಂದ್ರೆ ಕುಡ್ಕೊಂಡು ಬೇರೆ ಬಂದಿದ್ಯಾ? ನೀನು ಯಾರು? ದಿ ಗ್ರೇಟ್ ವೇದಾಂತ ವಸಿಷ್ಠ. ಇವತ್ತು ಯಾಕೆ ಹಿಂಗೆ ವಿಚಿತ್ರವಾಗಿ ಆಡ್ತಿದ್ಯಾ? ಅಲ್ಲ, ನಮ್ಮ ಮನೆಗೆ ಬಂದು ರೌಡಿ ಬೇಬಿ ಒಳಗಿದ್ದಾಳೆ ಅಂತ ಗೊತ್ತಿತ್ತು, ನನಗೆ ಕಲಿಸಿದ್ಯಾ, ಅದು ಗುರಿ ಇಟ್ಟು. ಹೌದಾ? ಏಟಾಯ್ತಾ ಚಿನ್ನ? ಏಯ್, ಚಿನ್ನ ಅಂತೆ ಚಿನ್ನ ತೆಗೆದು ತಲೆ ಮೇಲೆ ಹೊಡೆದ ಅಂದ್ರೆ ಕುಡ್ದಿರೋದಲ್ಲ ಅಂತ ತಗ್ಬಿಡ್ಬೇಕು. ಯಾಕೆ ಅವಾಗ್ಲಿಂದ ಕುಡ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಾನು ಕುಡ್ದಿಲ್ಲ. ನಾನು ಕುಡಿಯಲ್ಲ ಅಂತ ನಿನಗೂ ಗೊತ್ತು ತಾನೆ. ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ.